ಇನ್ನು ನವೆಂಬರ್ ಕ್ರಾಂತಿ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ನಿಮಗೆ ಯಾರು ಹೇಳಿದ್ದು ನವೆಂಬರ್ ಕ್ರಾಂತಿ ಅಂತ? ನಿಮಗೆ ಯಾರು ಮಾಹಿತಿ ಕೊಟ್ಟಿದ್ದು? ಕುರ್ಚಿ ಖಾಲಿ ಇದೆ ಅಂತ ಹೇಳಿದವರು ಯಾರು ಅನ್ನೋದು ಅವರ ಪ್ರಶ್ನೆಯಾಗಿದೆ. ನವೆಂಬರ್ ಕ್ರಾಂತಿ ಊಹಾಪೋಹಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಸಿಟ್ಟಾಗಿದ್ದಾರೆ. ಯಾರು ಹೇಳಿದ್ದು, ಯಾರು ಮಾಹಿತಿ ಕೊಟ್ಟಿದ್ದು, ನಿನಗೆ ಹೇಗೆ ಗೊತ್ತು, ಎಲ್ಲಿ ಓದ್ದೆ, ನಿಮ್ಗೆ ಯಾರಾದರೂ ಹೇಳಿದ್ದಾರಾ ನಿಖರವಾಗಿ ಸಿಎಂ ಬದಲಾಗ್ತಾರೆ ಅಂತ, ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ಅಂತ ಮರು ಪ್ರಶ್ನೆಯನ್ನ ಕೇಳೋ ಮೂಲಕವಾಗಿ ಪತ್ರಕರ್ತರ ಬಾಯಿ ಮುಚ್ಚಿಸೋ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು 29ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಡಿಕೆ ಶಿವಕುಮಾರ್ ಅವರು 29ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಡಿಕೆ ಶಿವಕುಮಾರ್ ಅವರು 29ಕ್ಕೆ ಓಕೆ, ಎಲ್ಲ ಪತ್ರಿಕೆಗಳನ್ನು ಓದುವಂತಹ ಮುಖ್ಯಮಂತ್ರಿಗಳಿಗೆ ತಮ್ಮದೇ ಪಕ್ಷದ ಶಾಸಕರು ಸಚಿವರುಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಗಮನಕ್ಕಿರುತ್ತೆ, ಇರಲೇಬೇಕು. ಸೊ ಅದರ ಆಧಾರದ ಮೇಲೆ ಮತ್ತು ನೀವೇ ಹೇಳಿದಂತಹ ಹೈಕಮಾಂಡ್ ಒಪ್ಪಿದ್ರೆ ಮುಂದುವರಿತೀನಿ ಅನ್ನುವ ಹೇಳಿಕೆಯ ಆಧಾರದ ಮೇಲೆ ಎಲ್ಲ ಪ್ರಶ್ನೆಗಳು ಇನ್ನಷ್ಟು ಪುಟಿದೇಳ್ತಾ ಇವೆ, ಇನ್ನಷ್ಟು ರೆಕ್ಕೆ ಪುಕ್ಕವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಮತ್ತೆ ಸಿಟ್ಟಾಗೋದ್ರಲ್ಲಿ ಅರ್ಥ ಏನಿದೆ? ಇಲ್ಲ ಅಂದರೆ ಇಲ್ಲ ಅಂತ ಹೇಳಬಹುದಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಆ ಕಡೆ ಹೈಕಮಾಂಡು ಕೂಡ ಈ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಆದರೆ ಇಲ್ಲಿಯವರೆಗೂ ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಇಲ್ಲ, ನಾನೇ ಮುಂದುವರಿತೀನಿ ಅಂತಿದ್ದವರ ವರಸೆ ಕೂಡ ಬದಲಾಗಿದೆ. ಸಿಟ್ಟಿಗೆ ಕಾರಣ ಕೂಡ ಬೇರೆನೇ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ದಿವ್ಯಾ, ಹೌದು. ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಕಾನ್ಫಿಡೆನ್ಸ್ ಆಗಿ ನಾನೇ 5 ವರ್ಷ ಇರ್ತೀನಿ ಅಂತಂದ್ರು. ಅದಾದ ಬಳಿಕ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂತ ಮಾತುಗಳನ್ನ ಹೇಳ್ಕೊಂಡು ಬರ್ತಿದ್ರು. ಈಗ ಪದೇ ಪದೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣವು ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡು ಬರ್ತಿದ್ದಾವೆ. ಇದು ಸಹಜವಾಗಿ ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿನೇ ಇವತ್ತು ಆ ವಿಚಾರವಾಗಿ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ವಿಚಾರವಾಗಿ ಆ ಕಾರವಾಗಿ ಅಥವಾ ಕೋಪಗೊಂಡು ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರು. ನಿಮ್ಗೆ ಹೇಳಿದ್ದು ಯಾರು, ಎಲ್ಲಿ ಮಾಹಿತಿ ಇದೆ, ಈ ರೀತಿ ಯಾವುದೇ ಇಲ್ಲ, ಯಾವ ಪತ್ರಿಕೆಗಳಲ್ಲೂ ಕೂಡ ಈ ರೀತಿಯಾಗಿ ಬಂದಿಲ್ಲ ಅನ್ನುವಂತ ಮಾತುಗಳನ್ನು ಹೇಳೋ ಮೂಲಕ ಒಂದು ರೀತಿ ಅಸಮಾಧಾನ. ಪದೇ ಪದೇ ಈ ವಿಚಾರಗಳು ಚರ್ಚೆ ಆದಾಗ ಇರುಸು ಮುರುಸು ಆಗುವಂತದ್ದು ಸಹಜ. ಹಾಗಾಗಿ ಅವರ ಒಂದು ವರ್ತನೆಯನ್ನ ಕೋಪಗೊಂಡು ತೋರಿಸಿದ್ದಾರೆ ಅಂತ ಅನ್ಸಬಹುದು. ಮತ್ತೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವುದಾದ್ರೂ ಬೇರೆ ಸಂದೇಶಗಳು ಸಿಕ್ಕಿರಬಹುದಾ ಅನ್ನುವಂತಹ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಆಗ್ತಿದ್ದಾವೆ. ಹಾಗಾಗಿ ಇವೆಲ್ಲವೂ ಕೂಡ ಹೈಕಮಾಂಡ್ ಹಂಗಳದಲ್ಲಿರೋದ್ರಿಂದ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ಸೈಲೆಂಟ್ ಆಗಿದ್ರು ಕೂಡ ಈ ವಿಚಾರ ಪ್ರಸ್ತಾಪ ಆದಾಗ ಕೋಪಗೊಂಡು ಉತ್ತರ ಕೊಡುವ ಮೂಲಕ ಬೇರೆ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಬರುತ್ತೆ. ಆದ್ರೆ ಇವತ್ತಿನ ವರ್ತನೆಯಲ್ಲಿ ಅಂದ್ರೆ ಇವತ್ತಿನ ಸಿಎಂ ಅವರ ಪ್ರತಿಕ್ರಿಯೆಗಳನ್ನು ನೋಡಿದ್ರೆ ಒಂದು ರೀತಿಯಾಗಿ ನಾಯಕತ್ವದ ಬದಲಾವಣೆ ಚರ್ಚೆ ವಿಚಾರಕ್ಕೆ ಆಕ್ರೋಶಗೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.